ಮುನಿಯಪ್ಪನವರು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಏನು ಕಾರ್ಮಿಕ ಸಚಿವರು ಸಹ ಇದರೊಳಗಡೆ ಭಾಗವಹಿಸ್ತಾರೆ. ಇದರೊಳಗಡೆ ಒಂದು ದುರಂತ ಏನು ಅಂತಂದ್ರೆ ಎಲ್ಲರಿಗೂ ಊಟ ಕೊಡ್ತಾರೆ, ಅವ್ರಿಗೆ ಸರಿಯಾಗಿ ಊಟ ಇಲ್ಲ. ಕೆಲವೊಂದು ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಕೆಲವರು ಈಗ ಆಲ್ರೆಡಿ CM ಹತ್ರ ಮನೆಗೆ ಕರೆದಿದ್ದಾರೆ, ಹೋಗಿದ್ದಾರೆ. ಸರ್ ಸ್ವಲ್ಪ ನೋಡಿ ಸರ್, ನಮ್ಮನ್ನು ನೋಡಿ ಸರ್. ಸೊ ಯಾಕೆ ಪ್ರಮುಖವಾಗಿ ಇದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ 1973ರಲ್ಲಿ ದೇವರಾಜ ಅರಸು ಇದನ್ನ ಪ್ರಾರಂಭ ಮಾಡಿದ್ರು, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ. ಇದ್ರೊಳಗಡೆ ಏನು ಅಂತಂದ್ರೆ ರಾಜ್ಯದ 223 ಗೋಡನ್ಗಳಿವೆ. 223 ಗೋಡನ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರ್ಮಿಕರಿಗೆ ಈಗಾಗಲೇ 2015ರಲ್ಲಿ ಬಹಳ ನಿರಂತರವಾಗಿ ನಾನು ಹೋರಾಟ ಮಾಡಿದ್ಮೇಲೆ ESI PF ಕೊಡಬೇಕು ಅಂತ 2015ರಲ್ಲೇ ಆಯ್ತು. ಅದ್ರ ಬಗ್ಗೆ ಒಂದು ಆದೇಶನೂ ಆಯ್ತು. ಇಲ್ಲಿವರೆಗೂ ಸಹ ರಾಜ್ಯದ ಬಹುತೇಕ ಜಿಲ್ಲೆಗಳನ್ನೇ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ESI PF. ನಾನು ಒಬ್ಬ ಕಾರ್ಮಿಕ ಮುಖಂಡ, ನನಗೆ ಮುಖ್ಯವಾಗಿ ಏನಂದ್ರೆ ESI PF ಬಹಳ ಮುಖ್ಯ. ಇವನ್ ನಿಮ್ಮೂ ಸಹ ಕಾರಣ ಯಾಕೆ ಅಂತಂದ್ರೆ ESI PF ಇದ್ರೆ ಅಂದ್ರೆ ಅಕಸ್ಮಾತ್ ಅಕಾಲ ಮರಣಕ್ಕೆ ತುತ್ತಾದ್ರೆ ಒಬ್ಬ ಕಾರ್ಮಿಕ 7 ಲಕ್ಷ ರೂಪಾಯಿ ಕಂಪ್ಲೀಟು ಅವನ ಡಿಪೆಂಡೆನ್ಸಿ ಬರ್ತದೆ PF ನಲ್ಲಿ. ಅದಲ್ಲದೆ ಅವ್ರ ಮಕ್ಕಳಿಗೆ ಪೆನ್ಷನ್ ಸಿಗ್ತದೆ, ಆ ಹೆಂಡತಿಗೂ ಪೆನ್ಷನ್ ಸಿಗ್ತದೆ. ಈ ವ್ಯವಸ್ಥೆ ಭವಿಷ್ಯ ನಿಧಿನಲ್ಲಿದೆ. ESI ನಲ್ಲಿ ಇವತ್ತೇನಂದ್ರೆ ನಾವು ESI ಕ್ರಾಸ್ ಆದಂತ ಕಾರ್ಮಿಕರಿಗೆ 5 ಲಕ್ಷ ಕೊಟ್ಟರು ಸಹ ಕಂಪ್ಲೀಟು ತಂದೆ ತಾಯಿನ ಕವರ್ ಮಾಡಲ್ಲ. ಅದ್ರೊಳಗಡೆ ಹೆಂಡತಿ ಮಕ್ಕಳು ಅವನ ಕೆಲಸ ಮಾಡ್ತಕ್ಕವನು, ತಂದೆನ ತಾಯಿನ ಅದರೊಳಗಡೆ ಸೇರಿಸೋದೇ ಇಲ್ಲ. ಆದ್ರೆ ESI ನಲ್ಲಿ ಇಡೀ ಕುಟುಂಬದಲ್ಲಿರ್ತಕ್ಕ ಎಲ್ಲರೂ ತಂದೆ ತಾಯಿ ಮಕ್ಕಳು ಎಲ್ಲರೂ ಸಹ ಅದರೊಳಗಡೆ ಸೇರಿಸುವಂತ ಅವಕಾಶ ಇದೆ. ಇದರಿಂದ ಈ ಬಡವರಿಗೆ ಏನಾಗ್ತದೆ, ಇದರೊಳಗಡೆ ಸುಮಾರು 2800 ಜನ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದೊಳಗಡೆ. ಅವರೆಲ್ಲ ಎಷ್ಟು ಅಂದ್ರೆ ಕಡು ಬಡವರು. ಈಗ ಇವನು ಈಗ ಆಲ್ರೆಡಿ ಒಂದು 40 ವರ್ಷದಿಂದ ಪ್ರಾರಂಭ ಆಗಲಿಂದ ಕೆಲಸ ಮಾಡ್ತಾ ಇದ್ದಾನೆ. ಮಡಿವಾಳ ಗೋಡನ್ನಲ್ಲಿ ಈಗಲೂ ಸಹ ಕೆಲಸ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಇವತ್ತು ಅದನ್ನೇ ಡಿಪೆಂಡ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವೇನ್ ಗೊತ್ತಾ, ಬೇಕಾದಷ್ಟು ದೊಡ್ಡ ಈಗ ನನಗೆ ಸ್ಯಾಲರಿಡ್ ಪರ್ಸನ್ಸ್ ಎಷ್ಟೇ ಆರ್ಗನೈಸ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಅಂದ್ರೆ 20-30 ಸಾವಿರ ರೂಪಾಯಿ ಸಂಬಳ ಕೊಡೋದು ನಾನು ಆ ಯೂನಿಯನ್ಗಳು ಇವೆ ನನ್ನ ಹತ್ರ. ಆದ್ರೆ ಇವತ್ತು ಇವ್ರಿಗೆ ಏನಾಗಿದೆ, ಎಷ್ಟು ಮೋಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ ಮುಂದೆ ಹೇಳಬೇಕು ಅಂದ್ರೆ, ಇದರೊಳಗಡೆ ಎಲ್ಲಾ ಜಿಲ್ಲೆನಲ್ಲಿ ಉಪನಿರ್ದೇಶಕರು ಅಂತ ಇರ್ತಾರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಡಿಪಾರ್ಟ್ಮೆಂಟ್ ಇದೆ. ಅವರು ಸಾರಿಗೆ ಏನು ಕಾಂಟ್ರಾಕ್ಟ್ ಇರ್ತಾರೆ, ಅವರಿಬ್ರು ಅಡ್ಜಸ್ಟ್ ಆಗ್ಬಿಟ್ಟು ಈ ವರ್ಕರ್ಸ್ ಕೊಡುವಂತ ಸವಲತ್ತುಗಳನ್ನೆಲ್ಲರೂ ಸಹ ನುಂಗಾಗ್ತಾ ಇದ್ದಾರೆ. ಅಂದ್ರೆ ಈಗ ಉದಾಹರಣೆಗೆ ಕಂಪ್ಲೀಟ್ರು ಈಗ ಚಿಂತಂಬಿ ಅವ್ರ ಗೋಡನ್ನಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಕೊನೆ ಪಕ್ಷ ಅಂದ್ರೆ ಒಂದು 10,000 ರೂಪಾಯಿ ಅವನಿಗೆ ಅಥವಾ 15,000 ರೂಪಾಯಿವರೆಗೂ ಕಂಪ್ಲೀಟ್ ಮೂಟೆಗಳು ಇಳಿಸ್ ಪ್ರಕಾರ ಸಿಗ್ತದೆ. ಆದ್ರೆ ಭವಿಷ್ಯ ನಿಧಿ ಕಟ್ ಮಾಡುವಾಗ ಅವನಿಗೆ 15,000 ಕಟ್ ಮಾಡಲ್ಲ, 1,800 ರೂಪಾಯಿ ಕಟ್ಬೇಕಾಗ್ತದೆ. ಅವನಿಗೆ ಕಟ್ಬೇಕಾದ ಕೇವಲ 5,000 ರೂಪಾಯಿ ಮಾತ್ರ PF ಕಟ್ತಾರೆ. ಎಷ್ಟು ಮಟ್ಟಿಗೆ ಮೋಸ ಅಂತಂದ್ರೆ, ನಮ್ಮಲ್ಲಿ ಈ ರಾಜ್ಯದೊಳಗಡೆ ನಾವು ಬಹಳ ಹೆಮ್ಮೆಯಿಂದ ಅದಿದೆ, ಸೋಷಿಯಲ್ ಸೆಕ್ಯೂರಿಟಿ ಇವೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಇಟ್ಸ್ ಆಲ್ ಬೋಗಸ್. ಇವತ್ತು ಇನ್ನೂ ಸಹ ಯಾರು ದುಡಿತಾ ಇದ್ದಾರೆ, ಈಗೇನು ಗೊತ್ತಾ, ಕರೋನಾ ಟೈಮ್ನಲ್ಲಿ ಅನೇಕ ನಮ್ಮ ಈ ಕಾರ್ಮಿಕರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಅದರೊಳಗಡೆ ಕಂಪ್ಲೀಟ್ ಕೆಲವರು ಪ್ರಾಣನೂ ಸಹ ಕಳ್ಕೊಂಡಿದ್ದಾರೆ. ಆದ್ರೆ ಇವತ್ತು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ಕೊಡ್ಬೇಕಾಗಿರ್ತಕ್ಕ ಸವಲತ್ತುಗಳನ್ನೇ ಕೊಡ್ತಾ ಇಲ್ಲ. ಅಮಾನ್ಯವಾಗಿ ಕಂಪ್ಲೀಟ್ ಕೊಡ್ತಾರೆ. ಮಾಯನ್ ಅಂತ ಒಬ್ಬ ವರ್ಕರು ಮಡಿವಾಳ ಗೋಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದ, ಮೂಟೆಗಳು ಜೋಡಿಸುವಾಗ ಬಿದ್ಬಿಟ್ಟು ಮೂಡೆ ಮುರಿದೋಯ್ತು. ಕೊನೆಗೆ 1 ಪೈಸೆನೂ ಸಹ ಇಲಾಖೆ ವತಿಯಿಂದ ಸಿಕ್ಕಲಿಲ್ಲ. ಅವ್ನು ಕೊನೆಗೆ ಆ ವಾಟರ್ ಬೆಡ್ ಅಲ್ಲಿ ಮಲಗಿಸ್ಬೇಕು. ಆ ವಾಟರ್ ಬೆಡ್ ಅಲ್ಲಿ ಕಂಪ್ಲೀಟ್ ಏನು ಅಂದ್ರೆ, ಅವ್ನ 2 ಹೆಣ್ಮಕ್ಳು ಗವರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ತಂದು ಕೊನೆಯವರೆಗೂ ಸಹ ತಂದೆ ನೋಡ್ಕೊಂಡು ವಾಪಸ್ ತೀರೋದ ಪಾಪ. ಅಂದ್ರೆ ಇದೇನ್ ಗೊತ್ತಾ, ಇದು ದಾರುಣವಾದ ಸ್ಥಿತಿ ಇವತ್ತು ನಮ್ಮ ಈ ನೋಡಿ. ಇವ್ರು ಎಲ್ರಿಗೂ ಸಹ ಅನ್ನ ಕೊಡ್ತಾರೆ. ಈಗ ಅದರಲ್ಲೂ ಮೊನ್ನೆ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಇನ್ನು 5 kg ಇನ್ಕ್ರೀಸ್ ಆಗಿದೆ. ಅಂದ್ರೆ ಇದನ್ನ ಪ್ರಾಮಾಣಿಕವಾಗಿ ಜನಸಾಮಾನ್ಯರಿಗೆ FCI ಗೋಡನ್ಗಳಿಂದ ತಗೊಂಡೋಗಿ ಪ್ರತಿಯೊಂದು ಏನು ಫೇರ್ವೇಸ್ ಶಾಪ್ಸ್ ಇದೆ ಅದಕ್ಕೆ ಮುಟ್ಸೋಂಥ ಜವಾಬ್ದಾರಿ ಇವ್ರದ್ದು. ಆದ್ರೆ ಇವ್ರಿಗೆ ಸಿಗ್ತಕ್ಕದ್ದು ಕನಿಷ್ಠ ವೇತನವೂ ಇಲ್ಲ,
ಅದಲ್ಲದೆ ಅವರಿಗೆ ಒಂದು ESI PF ಸಹ ಕೊಡಬೇಕಾಗಿರೋದನ್ನ ಕೊಡ್ತಾ ಇಲ್ಲ. ಆದ್ರಿಂದ ಇದನ್ನೆಲ್ಲವನ್ನು ಮನಗಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದಾಗ ಮುಖ್ಯಮಂತ್ರಿಗಳು ಬಹಳ ಅನ್ಯಾಯ ಆಗ್ತಾ ಇದೆ, ಈ ಒಂದು ಇದಕ್ಕೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ. ಮುನಿಯಪ್ಪನವರು ಸಹ ಕಂಪ್ಲೀಟ್ ಇದ್ರೊಳಗಡೆ ನಾನು ಬಂದು ಮಾತಾಡ್ತೀನಿ, ಅವ್ರಿಗೆ ನಮ್ಮ ಕಡೆಯಿಂದ ಏನೋ ಸರ್ಕಾರದಿಂದ ಏನಾದ್ರು ಆದರೆ ಮಾಡೋಣ ಅಂತ ಹೇಳಿದರೆ ಕಾನೂನು ಚೌಕಟ್ಟಿನಲ್ಲಿ. ಯಾಕೆ ಅಂತಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಒಂದು ಕೋಡನಲ್ಲಿ 10 ಜನ 15 ಜನ ಕೆಲಸ ಮಾಡಿದ್ರೆ ತಾವು ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೇನೆ, ಯಾವ ಗೋಡನ್ನಲ್ಲೂ ಸಹ ಎಷ್ಟು ಗಂಟೆಗೆ ಬಂದ ಎಷ್ಟು ಗಂಟೆಗೆ ಹೋದ ಅನ್ನೋ ಒಂದು ರೆಕಾರ್ಡ್ ಇಟ್ಟಿಲ್ಲ. ಅಂದ್ರೆ ಅವ್ರಿಗೆ ಇಟ್ಟಾಗ ಹಿಂದೆ ಒಬ್ರು ಮೆಹ್ತಾ